ನಿಮಿಷ ನಿಧಾನವಾಗಿ ಹೇಳಿ. ಏನು ಫಸ್ಟ್ ನೈಟ್ ನಿಧಾನವಾಗಿ ಹೇಳ್ಬೇಕಾ? ಅವಳು ನಿಧಾನವಾಗಿ ಹೇಳಿದ್ಲೆ, ಎಲ್ಲ ಹೇಳ್ದ ಅವ್ನ್ ಗಂಡ್ಸೇ ಅಲ್ಲ ಅಂತ. ಇದು ಇವತ್ತಿನ ಸಮಾಜ. ಅವ್ನ್ ಗಂಡ್ಸಲ್ವೋ, ಗಂಡ್ಸೋ, ಅದು ಫಸ್ಟ್ ನೈಟು ಅಥವಾ ಲಾಸ್ಟ್ ನೈಟು ಅಲ್ರಿ. ಸಮಾಜದಲ್ಲಿ ಇದು ಡಿಸ್ಕಸ್ ಮಾಡೋ ವಿಚಾರನ ಗ್ಯಾರಂಟಿ ನ್ಯೂಸ್ ಅವರೇ ಆ ನಿರೂಪಕಿನ ಎಲ್ಲಿ ಹಿಡ್ಕೊಂಬಂದ್ರಿ? ಮುಂಚೆ ಆ ಝೀನಲ್ಲಿ ಇದ್ಲು, ಈಗ ನೋಡಿದ್ರೆ ಇಲ್ಲಿ ಫಸ್ಟ್ ನೈಟ್ ನಿಧಾನ. ಇದನ್ನ ಯಾವ್ದಾರ ಗಂಡ್ ಮಗ ಒಂದ್ ಹೆಣ್ಮಗಳು ಕೇಳಿದ್ರೆ ಒಂದ್ FIR ಆಗಿ ಜೈಲ್ಗೆ ಹೋಗ್ತಾನೆ. ಅದೇ ಒಂದು ಹೆಣ್ಮಗಳು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡು ಫಸ್ಟ್ ನೈಟ್ ನಿಧಾನ. ಏನ್ ನಿಧಾನವಾಗಿ ಏನೂ ಆಗಲ್ಲ. ಫಸ್ಟ್ ನೈಟ್ ಅಲ್ಲಿ ಎಲ್ಲ ಜಲ್ದಿನೇ ಆಗೋದು. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ಆಗಲ್ಲ, ಎಲ್ಲ ಸ್ಪೀಡಾಗೆ ಆಗೋದು. ಓಕೆ, ಯಾಕೆ ಹೇಳಿ? ಫಸ್ಟ್ ಟೈಮ್ ನೋಡಿರ್ತಾರೆ ಎಲ್ಲ. ಇನ್ನ ಡಿಸ್ಕಷನ್ ಮಾಡ್ಬೇಕಾ? ಶಿಲ್ಪಾ ರಾಜನ್ ಗ್ಯಾರಂಟಿ ನ್ಯೂಸ್ ಇನ್ನ ಡಿಸ್ಕಷನ್ ಮಾಡ್ಬೇಕಾ? ನನಗೊಂದು ಕರಿ, ಒಂದು ಮೈಕ್ ಹಾಕ್ಬಿಟ್ಟು ಬರ್ತೀನಿ, ಅಲ್ಲೇ ಡಿಸ್ಕಸ್ ಮಾಡೋಣ. ಅಲ್ಲ, ನಾನ್ ಸೆನ್ಸ್ ಅಲ್ವಾ? ಸಚ್ ಎ ಬರ್ನಿಂಗ್ ಇಶ್ಯೂಸ್ ಆರ್ ಹ್ಯಾಪನಿಂಗ್ ಇನ್ ದಸ್ ಸೊಸೈಟಿ. ಇವತ್ತು ಹೋರಾಟ ಇಟ್ಕೊಂಡಿದೀವಿ. ನಿರುದ್ಯೋಗ ಸಮಸ್ಯೆಗಳಿದೆ. ರೈತರು 2,000 ಜನ ರೈತರು ಸತ್ತು ಹೋಗಿದ್ದಾರೆ. ಜನರಿಗೆ ಸಂಬಳ ಮನೆಗೆ ಬರೋದು ಸಾಲ್ತಾ ಇಲ್ಲ. ಮಕ್ಕಳಿಗೆ ಫೀಸ್ಗಳು ಜಾಸ್ತಿ ಆಗಿದೆ. ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ. ಜೀವನ ದುಬಾರಿ ಆಗಿದೆ. ಮುಖದಲ್ಲಿ ಸ್ಮೈಲ್ ಇಲ್ಲ. ಜೀವನದಲ್ಲಿ ಒಂದು ಆಸಕ್ತಿ ಇಲ್ಲ. ಜನರ ಲೆವೆಲ್ಗೆ ಬಂದಿದ್ದಾರೆ. ಸಾಲ ಜಾಸ್ತಿ ಆಗಿದೆ. ಸಾಲಗಾರ ಕಾಟ ಜಾಸ್ತಿ ಆಗಿದೆ. ಇದನ್ನೆಲ್ಲ ಬಿಟ್ಟು ಫಸ್ಟ್ ನೈಟ್ ನಿಧಾನ. ಅದು ಶಿಲ್ಪಾರಾಜನ್ ಹೇಳ್ತಾ ಇದ್ದು. ನಿಧಾನವಾಗಿ ಹೇಳಿ. ಏನ್ ನಿಧಾನವಾಗಿ ಹೇಳಕ್ಕಾಗತ್ತೆ ಶಿಲ್ಪಾರಾಜನ್? ಫಸ್ಟ್ ನೈಟ್ ಅಲ್ಲಿ ಯಾವ್ದು ನಿಧಾನವಾಗಿ ಆಗಲ್ಲಲ್ರಿ, ಎಲ್ಲ ಜಲ್ದಿ ಆಗುತ್ತೆ. ಅದನ್ನೇನ್ ನಿಧಾನವಾಗಿ ಹೇಳೋದು? ಅವನು ಹೇಳೋದು ಗಂಡಸೇ ಅಲ್ಲ ಅಂತ. ಅಲ್ಲ ಗುರು, ಇದನ್ನ ಹೇಳ್ಸಕ್ಕೋಸ್ಕರ ಗ್ಯಾರಂಟಿ ನ್ಯೂಸ್ ಅವರು ಈ ಕಿತ್ತೋಗಿರೋ ಕಾರ್ಯಕ್ರಮ ಮಾಡ್ಬೇಕಾ? ಆಮೇಲೆ ಇದೊಂದು ಕಾರ್ಯಕ್ರಮನ, ಇದು ಶಿಲ್ಪಾರಾಜನ್ ಈ ಕಾರ್ಯಕ್ರಮ ಸ್ಕೂಲ್ ಬಸ್ ಅಲ್ಲಿ ಡಿಸ್ಕಸ್ ಆಗಿದೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಬಂದು ಕೇಳಿದ್ರು ಫಸ್ಟ್ ನೈಟ್ ಅಂದ್ರೆ ಏನಂತ. ನಾನು ಹೇಳ್ಬೇಕಂಗಾರೆ ಇವಾಗ? ಇಲ್ಲ, ಒಂದ್ ಕೆಲಸ ಮಾಡಿ, ತೋರಿಸ್ಬಿಡಿ. ಹೆಂಗಿರು ಫಸ್ಟ್ ನೈಟ್ ಬಗ್ಗೆ ಹೇಳಿದಿರಲ್ಲ, ಫಸ್ಟ್ ನೈಟ್ ತೋರಿಸ್ಬಿಡಿ. ಬೆಸ್ಟ್ ಮಕ್ಕಳಿಗೂ ಗೊತ್ತಾಗ್ಲಿಕ್ಕೆ. ನಮಗ್ ಬಂದು ತಲೆ ತಿಂತಾರೆ ಮನೆಯಲ್ಲಿ.